ಮಿಸ್ಟರ್ ಬಾಲಚಂದ್ರ, ಪ್ರಾಣಿಗಳನ್ನು ಹಿಡಿಯೋಕೆ ನನಗೆ ಯಾವ ಸಲಕರಣೆನೂ ಬೇಕಾಗಿಲ್ಲ. ಸುಮ್ಮನೆ ಪುಣ್ಯಕೋಟಿ ಅಂತ ನನ್ನ ಹೆಸರು ಹೇಳಿದ್ರೆ ಸಾಕು, ಪಾಪದ ಪ್ರಾಣಿಗಳು ತಾವಾಗೆ ಬಂದು ನನ್ನ ಬೋನಕ್ಕೆ ಬೀಳುತ್ತವೆ. ಮಿಸ್ಟರ್ ಪುಣ್ಯಕೋಟಿ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತಾರೆ. ನೀವು ಮಾಡೋದು ಹಣಕ್ಕೋಸ್ಕರನೇ, ನಾವು ಮಾಡೋದು ಹಣಕ್ಕೋಸ್ಕರನೇ. ಇದ್ರ ಮಧ್ಯೆ ಪೌರುಷದ ಮಾತು ಆಗ್ಬೇಕು. ಹಣ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಇಂಥ ಕಳ್ಳ ವ್ಯಾಪಾರದಲ್ಲೇ ಯಾವಾಗಲೂ ಲೆಕ್ಕಾಚಾರ ಸರಿಯಾಗಿರೋದು. ನಿಮ್ಮ ಮೇಲೆ ನಂಬಿಕೆ ಇದೆ, ಪ್ರಾಣಿಗಳನ್ನ ತಗೊಂಡು ಹೋಗಿ. ಓಕೆ. ಲಾರಿಲೇನಿದೆ? ಲಾರಿಲೇನಿದೆ ಅಂತ ಹೇಳಿ ತಾನೆ ಮಿಸ್ಟರ್ ಪುಣ್ಯಕೋಟಿ ನೀವು ಮಾಮೂಲು ಕೊಟ್ಟಿದ್ದು. ಅದನ್ನ ತಗೊಂಡು ನೀವು ಈ ರೀತಿ ಕೇಳೋದು ವ್ಯವಹಾರ ಧರ್ಮ ಅಲ್ಲ. ನಾನು ಹಣ ತಗೊಂಡಿದ್ದು ನಿಮ್ಮ ಸಂತೋಷಕ್ಕಾಗ್ಲಿ ಅಥವಾ ನನ್ನ ಕೊರತೆಗಳನ್ನು ತೀರ್ಸ್ಕೊಳಕ್ಕಾಗ್ಲಿ ಅಲ್ಲ ಮಿಸ್ಟರ್. ನಿಮ್ಮನ್ನು ಮಾಲ್ ಸಮೇತ ಹಿಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ. ಸಬಾಷ್ ಫಾರೆಸ್ಟ್ ಆಫೀಸರ್, ನೀವ್ ಹೀಗ್ ಮಾಡ್ತೀರಾ ಅಂತ ಅನುಮಾನ ಬಂದೆ ನಾನು ನಿಮ್ಮ ಮೇಲೆ ಒಂದು ಕಂಡಿಟ್ಟಿದ್ದೆ. ಆಫ್ಟರ್ ಆಲ್ ಮನುಷ್ಯನ ಹಿಡಿಯೋ ನೀವೇ ಇಷ್ಟೊಂದು ಹುಷಾರಾಗಿರ್ಬೇಕಾದ್ರೆ ಕಾಡು ಪ್ರಾಣಿಗಳನ್ನ ಬೇಟೆಯಾಡೋ ನಾವೆಷ್ಟು ಹುಷಾರಾಗಿರ್ತೀವಿ ಅಂತ ಸ್ವಲ್ಪ ಯೋಚಿಸಿ. ಕಾಡಿನ ಸಂಪತ್ತನ್ನು ದೋಚುವ ನಿಮ್ಮಂತಹ ಕದಿಮರ ಮೇಲೆ ಫಾರೆಸ್ಟ್ ಆಫೀಸರ್ ಆಗಿ ನಾನು ಒಂದ್ ಕಣ್ಣಿಟ್ಟೇ ಇದ್ದೀನಿ ಮಿಸ್ಟರ್. ಈಗ ನೀವಾಗೆ ನನ್ನ ಕೈಗೆ ಸಿಕ್ಕಾಕೊಂಡ್ರಿ. ಅಯ್ಯೋ ಹುಚ್ಚಪ್ಪ, ಸಿಕ್ಕಾಕೊಂಡಿದ್ದು ನಾವ ಇಲ್ಲ ನೀನಾ? ನಿನಗೆ ಬೇಕಾದ್ರೆ ಇನ್ನೂ ಹಣ ತಗೋ, ಆದ್ರೆ ಈ ತರ ಹಠ ಮಾಡಿ ನಿನ್ನ ಸಾವಿಗೆ ನೀನೇ ಕಾರಣ ಆಗ್ಬೇಡ. ನೀನು ಪ್ರಾಣಿಗಳನ್ನ ರಕ್ಷಿಸೋನು, ನಾವದನ್ನ ಹಿಡಿಯೋರು ಅಂತ ಮೂಕ ಪ್ರಾಣಿಗಳು ಹೇಗೆ ಗೊತ್ತಾಗುತ್ತೆ? ನಮ್ಮಿಬ್ರಲ್ಲಿ ಯಾರೇ ಸಿಕ್ಕಾಕೊಂಡ್ರು ಅದು ನಮ್ ಜೀವನ ತೆಗೆಯುತ್ತೆ. ಹಾಗೇನೆ ನನ್ನ ಕೈಯಲ್ಲಿರೋ ಪಿಸ್ತೂಲ್ ಕೂಡ ಯಾರನ್ನೇ ಸುಟ್ರು ಜೀವ ಹೋಗುತ್ತೆ. ಆಮೇಲೆ ಕರೆಕ್ಟ್ ಸರ್, ದಿನದಿನಕ್ಕೂ ಕಾಡಲ್ಲಿ ಪ್ರಾಣಿಗಳು ಕಡಿಮೆ ಆಗ್ತಾನೇ ಇದೆ. ಹಾಗೊಂದ್ ವೇಳೆ ಆ ಪ್ರಾಣಿಗಳು ಸತ್ತಿದ್ರೆ ಅದ್ರ ಬಾಡಿ ಆದ್ರೂ ನಮಗೆ ಸಿಗ್ಬೇಕಾಗಿತ್ತು. ನೋ, ಅದು ಸಿಕ್ತಿಲ್ಲ. ಅಂದಮೇಲೆ ಆ ಕಾಡಲ್ಲಿ ಪ್ರಾಣಿಗಳನ್ನ ಯಾರೋ ಕದೀತಿದ್ದಾರೆ. ಅದಕ್ಕೆ ಅಡ್ವಾನಿಂದ ನಮ್ಮ ರೇಂಜರ್ಸ್ನ ಉಪಾಯವಾಗಿ ಕೊಲ್ತಾನೂ ಇದ್ದಾರೆ. Now, who is going to operate this mission? ಸರ್, ಜೈಸಿಂಹ, You are correct. ಮಿಸ್ಟರ್ ಜಯಸಿಂಹ, ವಿಷಯ ಎಲ್ಲ ನಿಮಗೆ ಗೊತ್ತಾಗಿರ್ಬೋದು. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಸರ್, ನೀವು ನನ್ನ ಮೇಲೆ ಇಟ್ಟಿರೋ ಭರವಸೆನ ನಾನು ಖಂಡಿತ ಉಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಘ್ನೇಶ್ವರ, ನಾನು ತಗೊಂಡಿರೋ ಈ ಜವಾಬ್ದಾರಿನಲ್ಲಿ ನನಗೆ ಜಯ ಸಿಕ್ಕೋ ಹಾಗೆ ನನ್ನ ಜೊತೆಲೇ ಇದ್ದು ಕಾಪಾಡು. ಅಯ್ಯಪ್ಪ, ಅಯ್ಯೋ, ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಹೊಸದಾಗಿ ಬಂದಿರೋ ಫಾರೆಸ್ಟ್ ಆಫೀಸರ್ ಮಿಸ್ಟರ್ ಜಯಸಿಂಹ ನೀವೇನಾ ಸರ್? ಹ್ಯಾಕ್ ಕಾಣಿಸ್ತೀನಿ ನಿಮ್ಮ ಕಣ್ಗೆ? ನಿಮ್ಮನ್ನು ನೋಡಿದ್ರೆ ಈ ಫಾರೆಸ್ಟ್ನ ಕೊಂಡ್ಕೊಳಕ್ ಬಂದಾಗಿದೆ ಸರ್. ನೀವ್ಯಾರು ಅಂತ ಹೇಳಲೇ ಇಲ್ಲ. ನನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಒಳಗಡೆ ಇರಬೇಕಾದ್ದು ಹೊರಗಡೆ ಬಂದಾಗಿದೆ. ಒಳಗಡೆ ಇರ್ಬೇಕಾದ್ದು ಹೊರಗಡೆ ಅಂದ್ರೆ ಬೋನ್ ಒಳಗಡೆ. ಓನ್ನಲ್ಲ ಓನ್ನಲ್ಲ. ಏನ್ ಸರ್ ಹೀಗೆ ಹೇಳ್ತಿದ್ರ? ಇನ್ನು ಸುಮ್ಮನೆ ಇದ್ರೆ ಕೆಟ್ಟ ಕೆರ ಇದ್ದೀನಿ ಅಷ್ಟೇ. ಎಲ್ಲ ನಾನೇ ಹೇಳ್ಬಿಡ್ತೀನಿ ಸರ್. ನಾನೇ ನಿಮ್ ಡ್ರೈವರ್, ಕುಕ್ಕರ್, ಕ್ಲೀನರ್, ಡ್ರೈ ಕ್ಲೀನರ್, ಆಲ್ ಇನ್ ಒನ್, ಲೈಕ್ ಜಾಮ್ ಬಟರ್ ಬನ್. ಮೈ ನೇಮ್ ಇಸ್ ಗ್ರೇಟ್ ಸಿಂಹ. ವಾಟ್? ನೀವು ಗುರು ಜಯಸಿಂಹ, ನಾನು ಶಿಷ್ಯ ನರಸಿಂಹ. ನಿಮ್ಮ ಹೆಸರು ಹೇಳಿದ್ರೇನೆ ಎಲ್ಲರೂ ಹೆದರ್ತಾರೆ ಸರ್. ನನ್ನ ಹೆಸರಿರಲಿ, ನಾನು ನೋಡಿದ್ರು ಯಾರು ಹೆದರ್ಕಿಲ್ಲ ಸರ್. ಸೊ ಕಾಳದಿರೋ ಜಿಂಕೆ, ಮೊಲ, ನವಿಲು ಇಂಥ ಕ್ರೂರ ಪ್ರಾಣಿಗಳಾರು ಹೆದರ್ಲಿ ಅಂತ ನರನ ಕಟ್ ಮಾಡಿಕೊಂಡು ಸಿಂಹನ ಉಳಿಸ್ಕೊಂಡೆ ಸರ್. ನರಸಿಂಹ ಮೈನಸ್ ನರ ಈಸ್ ಈಕ್ವಲ್ ಟು ಸಿಂಹ. ಹಾಗಾದ್ರೆ ನಿಮ್ಮ ನೋಡಿದ ತಕ್ಷಣ ಜಿಂಕೆ ಮಲಗಳೆಲ್ಲ ಹೆದರ್ಕೊಂಡು ಓಡ್ಬಿಡುತ್ತಾ? ಏನ್ ಸರ್ ಹಿಂಗಂತೀರಾ? ನಾನೊಂದ್ಸಲ ನಮ್ ಜಾನಿ ಕಚ್ಚಿಬಿಡುತ್ತೆ. ಜಾನಿ ಅಂದ್ರೆ ಅವನೇ ದೊಡ್ಡ ರೌಡಿನ ಸರ್? ರೌಡಿ ಪರೋಡಿ ಮೇಲ್ ನೋಡಿ. ಅಯ್ಯಪ್ಪ, ಏನ್ ಸರ್ ಇದು? ಹೆಂಡತಿ ಮಕ್ಕಳ ಜೊತೆ ಬರೋದು ಬಿಟ್ಟು ಕೋತಿ, ಗಿಣಿ, ನಾಯಿ, ನರಿ ಜೊತೆ ಬಂದಿದ್ದೀರಲ್ಲ?
ಆ ದೇವರು ಎಲ್ರಿಗೂ ಸುಖ ಕೊಡೋ ಹಾಗೆ ಕೆಲವು ಕೊರತೆಗಳನ್ನು ಕೊಡ್ತಾನೆ. ಈಗ ನನ್ನ ವಿಷಯನೇ ತಗೊಳ್ಳಿ. ನನಗೆ ಐಶ್ವರ್ಯ ಕೊಟ್ಟ, ನನ್ನವರು ಅಂತ ಯಾರನ್ನೂ ಕೊಡಲಿಲ್ಲ. ಆ ಕೊರತೆ ನನಗೆ ಇರಬಾರ್ದು ಅಂತಾನೆ ಈ ಜಾನಿ ರೋಸಿನ ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ. ನೋ ವರಿ ಸರ್, ಡೋಂಟ್ ಫಿಯರ್, ಐ ಆಮ್ ಹಿಯರ್. ನೋ ಇಂಗ್ಲಿಷ್ ಹಿಯರ್, ಪ್ಲೀಸ್ ಟೇಕ್ ಕೇರ್. ಸ್ಮಗ್ಲರ್ಸ್ನ ಹಿಡಿಬೇಕಾದ್ರೆ ಬರೀ ಚೆಕ್ ಪೋಸ್ಟ್ ಬೇಲಿ ಇದ್ರೆ ಮಾತ್ರ ಸಾಲದು. ಅವ್ರನ್ನ ಹಿಡಿಬೇಕು ಅನ್ನೋ ಛಲ ನಿಮ್ಮಲ್ಲಿರ್ಬೇಕು. 24 ಗಂಟೆನೂ ನೀವು ಎಚ್ಚರವಾಗಿರ್ಬೇಕು. ಈ ವಾಕಿ ಟಾಕಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೀವು ಯಾವಾಗ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಕಸ್ಮಾತ್ ನಾನು ನಿಮ್ಗೆ ಸಿಗದೆ ಹೋದ್ರೆ ಟೇಕ್ ದ ಸ್ಪಾಟ್ ಡಿಸಿಷನ್. ಹಾ, ಏನಾದ್ನೋ ಅಂತ ಬಡ್ಕೋತಿದ್ಯಲ್ಲ, ಬಂದಿದ್ದಾನೆ ನೋಡು. ರಾಜ ಬಾಪ ಬಾ, ನಿಂಗೆ 100 ವರ್ಷ ಆಯಸ್ಸು. ಮಾಮ, ಅಪ್ಪ ಮಗ ಇಬ್ರು ಸೇರ್ಕೊಂಡು ಒಟ್ಟಿಗೆ ಗುಂಡಾಗ್ತಾ ಇದಾರೆ. ಅಪ್ಪ ಅನ್ನೋನು ಮಕ್ಕಳನ್ನ ಒಳ್ಳೆ ದಾರಿ ತರೋದ್ ನೋಡ್ಬೇಕು. ಅದನ್ನ ಬಿಟ್ಬಿಟ್ಟು ಫು, ಇದೆಲ್ಲ ಒಂದ್ ನಡವಳಿಕೆನಾ? ಏಯ್, ಬಾಯಿ ಮುಚ್ಚು ಬಡವ ರಾಸ್ಕಲ್. ಮಗು ಮನೇಲಿ ಕಾಲಿಡ್ತಿದ್ದಾಗೆ ಯಾಕ್ರಿ ಅವನ ಹತ್ರ ಜಗಳ ಆಡ್ತೀರಾ? ಇವನು ಮಗುನ, ಅವನು ಮುಖ ನೋಡು, ಒಳ್ಳೆ ಕರಡಿ ಇದ್ದಾಗಿದ್ದಾನೆ. ಡ್ಯಾಡು, ನಿನಗೋಸ ಬೈನಾಕ್ಲರ್ ತಂದಿನಿ, ತಗೋ. ನನಗೆ ಯಾಕದು? ಆ ಕಾಡಲ್ಲಿರೋ ಹುಡುಗಿರೆಲ್ಲ ಸ್ನಾನ ಮಾಡ್ಬೇಕಾದ್ರೆ ಕದ್ದು ಕದ್ದು ನೋಡ್ತಿರ್ತೀಯಲ್ಲ, ಇದನ್ನ ಇಟ್ಕೊಂಡು ನೋಡು, ಬಹಳ ಹತ್ರದಲ್ಲಿ ಕಾಣಿಸ್ತಾರೆ. ಅಯ್ಯೋ ಬಡ್ಡಿ ಮಗನೇ, ನಿನಗೆ ಜನ್ಮ ಕೊಟ್ಟು ನನಗೇನೋ ಲಾಭ ಆಯ್ತು? ಇದುವರೆಗೂ 10 ಲಕ್ಷ ರೂಪಾಯಿ ನೀನು ಓದಕ್ಕೆ ಖರ್ಚು ಮಾಡಿದ್ದೀನಿ. 10 ಲಕ್ಷ ಏನ್ರಿ, 25 ಲಕ್ಷ ಆಗ್ಲಿ ಬಿಡಿ. ನಮ್ಮ ಅಣ್ಣನ ಒಬ್ಳೇ ಮಗಳನ್ನ ಇವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಅವಳ ಆಸ್ತಿಗೆಲ್ಲ ಇವನ್ ತಾನೇ ವಾರಸ್ದಾರ ಆಗ್ತಾನೆ. ಬಾಯಿ ಮುಚ್ಚೆ ಸಾಕು. ನಿನಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಹೋಗಿ ಹೋಗಿ ಈ ಕಮಂಗಿ ನನ್ನ ಮಗನಿಗೆ ಆ ದಂತದ ಬೊಂಬೆನ್ ಕೊಡೋದ? ಅವಳಿಗೆ ಏನಿದ್ರು ನಮ್ ಗೌತಮನೇ ಸರಿಯಾದ ಜೋಡಿ. ಡೋಂಟ್ ಮೂವ್, ಸುಮ್ಮನೆ ಅಲ್ಲಾಡ್ಬೇಡ, ನಮ್ ಕಾನ್ಸಂಟ್ರೇಷನ್ ಮಿಸ್ ಆಗುತ್ತೆ. ಬಿ ಸ್ಟಡಿ. ನಿಮ್ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಮಿಸ್ ಆಗೋದು ನಿಮ್ ಗುರಿ ಅಲ್ಲಮ್ಮ, ನನ್ ಪ್ರಾಣ. ಬೇಕಾದ್ರೆ ಈ ಕೋಳಿನ ಗೋಡೆ ಮೇಲೆ ಇಡ್ತೀನಿ, ನಿಮ್ ಗುರಿನ ಪರೀಕ್ಷೆ ಮಾಡ್ಕೊಳ್ಳಿ. ಅದೆಲ್ಲ ಆಗಲ್ಲ, ನಿನ್ ತಲೆ ಮೇಲೆ ಕೋಳಿ ಇರ್ಬೇಕು. ಬಿ ಸ್ಟಡಿ, ಬಿ ಸ್ಟಡಿ. ಏನಮ್ಮ ಇದು? ಗುರಿ ಇಟ್ಟ ಮೇಲೆ ಬಲಿ ತಗೊಳ್ಳೇಬೇಕು. ಕೋಳಿ ಸುಡ್ಲಿಲ್ಲ ಅಂದ್ರೆ ಅವನೇ ಸುಡುತ್ತಾನೆ. ಚೆನ್ನಾಗಿದೆ ಮಗಳಿಗೆ ನಿಮ್ಮ ಉಪದೇಶ. ಇವಳು ನನ್ನ ಮಗಳಲ್ಲ ಕಣೆ, ಮಗ. ಆಹಾ, ಹಾಗಾದ್ರೆ ಒಂದು ಒಳ್ಳೆ ಹುಡುಗಿನ ನೋಡಿ ಅವಳಿಗೆ ಮದುವೆ ಮಾಡ್ಬಿಡಿ. ಮಮ್ಮಿ, ಒಂದಿನವಾದ್ರೂ ನೀನ್ ನನ್ ಬೈದಿದ್ರೆ ನಿಂಗೆ ಸಮಾಧಾನ ಇರಲ್ವಾ? ನೋಡ್ ಹೇಮಾ, ಹೆಣ್ಣು ಅಂದ್ರೆ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಲಕ್ಷಣವಾಗಿರ್ಬೇಕು. ಈ ತರ ಬಟ್ಟೆ ಹಾಕೊಂಡು ಬಂದೂಕ ಹಿಡ್ಕೊಂಡು ಓಡಾಡ್ತಿರೋದು ನನ್ಗೇನ್ ಚೆನ್ನಾಗಿ ಕಾಣ್ತಿಲ್ಲ. ಊರಿಂದ ನಮ್ಮ ಅಣ್ಣನ ಮಕ್ಕಳು ಇಬ್ಬರನ್ನೂ ಬರಕ್ ಹೇಳ್ತೀನಿ. ಅವರಲ್ಲಿ ನಿನ್ಗೆ ಯಾರು ಇಷ್ಟನೋ ಅವ್ರನ್ನ ಮದುವೆ ಮಾಡ್ಕೋ. ಇನ್ಮೇಲಾದ್ರೂ ಹೆಣ್ತರ ನಡ್ಕೊಳಕ್ ಪ್ರಯತ್ನ ಪಡು. ಮಮ್ಮಿ, ನನ್ನ ನೋಡಕ್ಕೆ ಯಾರು ಇಲ್ಲಿಗೆ ಬರ್ಬೇಕಾಗಿಲ್ಲ. ನಾನೇ ಅಲ್ಲಿಗೆ ಹೋಗಿ ನನ್ನ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಅಲ್ಲಿಗೆ ಹೋದಾಗೂ ಆಗುತ್ತೆ, ನನಗೆ ಇಷ್ಟವಾದ ಬೇಟೆ ನಾಡ್ದಾಗೂ ಇರುತ್ತೆ. ಆಮೇಲೆ ಕರೆಕ್ಟ್ ಡ್ಯಾಡಿ? ಹೇಮಾ, ನಿನಗಿಷ್ಟ ಬಂದ ಹಾಗೆ ಮಾಡು. ಓ ಗಾಡು, ನೀನೇ ನಮ್ಮ ಮಾವ ಡಾಕ್ಟರ್ನ ನನಗೇ ಸಿಗೋ ಹೋಗಿ ಮಾಡ್ಬೇಕು. ನಮ್ಮ ಅಪ್ಪ ಅವಳನ್ನ ಗೌತಮನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇದ್ದಾನೆ. ಒಳ್ಳೆಯವ್ರು ಯಾರು ಕೆಟ್ಟೋರು ಯಾರು ಅಂತ ನಿನಗೆ ಗೊತ್ತು. ನೋಡಪ್ಪ, ನೀನ್ ಇಷ್ಟ ಬಂದೋಳ್ನ ಲಗ್ನ ಆಗ್ಬೇಕು ಅನ್ನೋದಾದ್ರೆ ನೀನು ಅವ್ರ ಹೆಸರು ಹೇಳಿ ಆ ಮರಕ್ಕೊಂದು ತಾಳಿ ಕಟ್ಟು. ಯಾರ ಹೆಸರು ತಾಳಿ ಕಟ್ತೀಯೋ ಆ ತಾಳಿ ಅವ್ರ ಕೊಳ್ಳಿಗೆ ಸೇರುತ್ತೆ. ಹಾಗಾದ್ರೆ ನಾ ಈ ಮರ ಖಂಡಿತ ತಾಳಿ ಕಟ್ತೀನಿ. ಸರ್, ನಿಮ್ಮ ಮನೆಗೆ ಒಂದು ಟೆಲಿಗ್ರಾಮ್ ಬಂದ. ಟೆಲಿಗ್ರಾಮ? ಮಾವ ಡಾಕ್ಟ್ರು! ಜೀಪ್ ತನ್ನ ಡ್ರೈವರು ಹತ್ರ ನಿಂತ್ಕೊಳ್ದೆ ಎಲ್ಲಿ ಹಾಳಾಗೋದ್ನು. ಮೊದಲು ಅವನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀನಿ. ಓ, ಕೀನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾನೆ. ವೆರಿ ಗುಡ್. ಆ ಫುಲ್ ಜೀಪ್ ಹಿಂದೆ ಓಡ್ಕೊಂಡು ಬರೋ ಹಾಗೆ ಮಾಡ್ತೀನಿ. ಆಗ ಅವನ ಕೊಬ್ಬು ತಾನಾಗೆ ಇಳಿಯುತ್ತೆ.
ನಮ್ ಜೀಪನ್ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ. ಆ ಜೀಪ್ ಹೇಗೆ ಹೋಯ್ತೋ ಹಾಗೆ ಹಿಂದಕ್ಕೆ ಬರಬೇಕು. ಗೋ, ಕಮಾನ್ ಗೋ. ಗುಡ್ ಮಾರ್ನಿಂಗ್. ಕೋತಿನೂ ನಂದೆ, ಜೀಪು ನಂದೆ. ಹೇಗಿದೆ? ಸ್ಟೇಷನ್ ಜೀಪ್ ತಂದನು, ಅಲ್ಲೇ ಕದರಕ್ಕೇನಾಗಿತ್ತು? ಕೋತಿ ಜೊತೆ ಆಟ ಆಡಕ್ ಹೋಗಿದ್ಯಾ? ನಿನ್ನ ನಾಲ್ಗೆ ನನ್ನ ಕೋತಿ ಬಾಲ್ದಷ್ಟೇ ಬೆಳೀತಾ ಇದೆ. ನಮ್ಮ ಜಾನಿಗೆ ಏನಾದ್ರೂ ಕೋಪ ಬಂದ್ರೆ ನಾಲ್ಗೆ ಯಾವುದು ಬಾಲ ಯಾವುದು ಅಂತ ಗೊತ್ತಾಗದೆ ಕಚ್ಚಾಕ್ಬಿಡುತ್ತೆ. ಹೇಳ್ಬಿಟ್ಟಿದೀನಿ, ಬಿ ಕೇರ್ಫುಲ್, ಹುಷಾರ್. ಮನೆಗ್ ಬಾ, ಅಂಕಲ್ ಹೇಳಿ ನಿನ್ ಬಾಲ ಅದ್ರ ಬಾಲ ಕಂಬೈಂಡ್ ಕಟ್ ಮಾಡಿಸ್ತೀನಿ. ಏನ್ ಆಗ್ತೀಯಾ? ನನ್ನ ಮನೆ ಹತ್ರ ಬಿಡ್ತೀಯಾ ಇಲ್ಲ ಹೀಗೆ ತಲಹಟೆ ಮಾಡ್ತಿರ್ತೀಯ? ಮನೆ ಹತ್ರ ಯಾಕೆ, ಮನೆ ಒಳಗಡೆನೆ ಬಿಡ್ತೀನಿ. ಬಟ್ ಆನ್ ಒನ್ ಕಂಡೀಷನ್, ನೀನ್ ನನ್ನ ಹತ್ರ, ನನ್ನ ಜಾನಿ ಹತ್ರ, ಐ ಮೀನ್ ಕೋತಿ ಹತ್ರ ಕ್ಷಮಾಪಣೆ ಕೇಳಬೇಕು. ವಾಟ್? ಆಫ್ಟರ್ ಆಲ್ ದ ಡ್ರೈವರ್ ನಾನ್ ನಿನ್ ಹತ್ರ ಎಕ್ಸ್ಕ್ಯೂಸ್ ಕೇಳ್ಬೇಕಾ? ನಾನ್ ಯಾರಂತ ಅನ್ಕೊಂಡೆ? ನಮ್ ಜಾನಿಗೆ ಸಿಸ್ಟರ್ ಅನ್ಕೊಂಡೆ. ಇವನು ಇಲ್ಲ, ಅಯ್ಯೂ ಇಲ್ಲ. ನೀನ್ ಮನೆ ಸೇರ್ಬೇಕು ಅಂತಿದ್ರೆ ನಮ್ಮಿಬ್ರ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ನಿನ್ನಂಥವ್ರಿಗೆಲ್ಲ ಹೆದರ್ತೀನಿ ಅನ್ಕೊಂಡ್ಯಾ? ಈ ಡಬ್ಬಾ ಜಿಪ್ ನಲ್ಲಿ ನನ್ ಕರ್ಕೊಂಡು ಹೋಗದೆ ಇದ್ರೆ ನನ್ಗೇನ್ ದಾರಿ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಐ ಕ್ಯಾನ್ ಗೋ ಬೈ ವಾಕ್, ಬೆಟರ್ ಯು ಮೈಂಡ್ ಇಟ್. ಮೇಡಮ್, ಈ ಕಾಡಿನ ವಿಷಯ ನಿಮ್ಗೆ ಗೊತ್ತಿಲ್ಲ. ಇಲ್ಲಿರೋ ಹುಲಿಗಳಿಗೆ ಹಿಂದ್ಗಡೆ ತಲೆ ಮುಂದ್ಗಡೆ ಬಾಲ ಇರುತ್ತೆ. ನಗ್ಬೇಡಿ ನಗ್ಬೇಡಿ. ಇಲ್ಲಿ ಓಡಾಡೋ ಸಿಂಹ, ಚಿರತೆ, ಹುಲಿ ಎಲ್ಲದಕ್ಕೂ ಜಿಂಕೆ ಮಾಂಸ ಅಂತಂದ್ರೆ ಬಹಳ ಇಷ್ಟ. ಅದ್ರಲ್ಲೂ ಬಂಗಾರ ಜಿಂಕೆ ನೋಡ್ಬಿಟ್ರೆ ನಿಮ್ಮಂಥವ್ರನ್ನ ಖಂಡಿತ ಬಿಡೋದಿಲ್ಲ, ಬಿಡೋದಿಲ್ಲ, ಬಿಡೋದೇ ಇಲ್ಲ. ಬಿ ಕೇರ್ಫುಲ್. ಬಟ್ ಐ ಡೋಂಟ್ ಕೇರ್. ಬಟ್ ಐ ಡೂ ಕೇರ್. ಐ ವಾಂಟ್ ಟು ಟೇಕ್ ಕೇರ್. ಹಲೋ. ಎಕ್ಸ್ಕ್ಯೂಸ್ ಮೀ, ನಮ್ಮ ಮಾವ ಡಾಕ್ಟರ್ ನೀವೇನಾ? ನೀನು ಪುಣ್ಯಕೋಟೆ ಅಂಕಲ್ ಮನೇಲಿ? ಅಯ್ಯೋ, ನಾನು ಅವ್ರ ಜ್ಯೇಷ್ಠ ಪುತ್ರ. ನೇಮ್ ರಾಜ, 12th PUC. 12th PUC? ಫಸ್ಟ್ PUC ಕೇಳಿದೀನಿ, ಸೆಕೆಂಡ್ PUC ಕೇಳಿದೀನಿ. ಅದ್ಯಾವ್ದು 12th PUC? ಮಾರ್ಚ್ ಸೆಪ್ಟೆಂಬರ್. ಗೊತ್ತಾಯ್ತು ಮಾವ, ನಾನೇ ಹೇಮಾ. ಓ ಮೈ ಮಾವ ಡಾಕ್ಟರ್. ಸಾರಿ, ಎಮೋಷನ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ದಟ್ಸ್ ಆಲ್ ರೈಟ್. ಮಾವ ಬಾಯ್ಲಿ, ಯಾರು ಇವನಿಗೆ ಡ್ರೈವರ್ ಕೆಲಸ ಕೊಟ್ಟಿದ್ದು? ಅದವ್ರ ಓನರ್ನೇ ಕೇಳ್ಬೇಕು, ಯಾಕಂದ್ರೆ ಅವ್ನು ನಮ್ ಡ್ರೈವರ್ ಅಲ್ಲ. ಓ, ಅದಕ್ಕೆ ಇವನಿಗೆ ಇಷ್ಟೊಂದು ಕೊಬ್ಬ. ಮಾವ, ನನ್ ಮೇಲೆ ನಿಜವಾಗ್ಲೂ ಇಷ್ಟ ಇದ್ರೆ ನನ್ನ ಗಲಾಟೆ ಮಾಡಿದ ಇವನಿಗೆ ಸರಿಯಾಗಿ ಬುದ್ಧಿ ಕಲ್ಸು. ತಪ್ಪು ಯಾರೇ ಮಾಡ್ಲಿ ಒಂದ್ಸರಿ ಕ್ಷಮಿಸ್ಬೇಕು. ನಾನು ಕ್ಷಮಿಸಿದ್ರಿ. ಗೋ. ನೋನು, ನನಗೋಸ್ಕರ ಅಟ್ಲೀಸ್ಟ್ ಒಂದೇಟಾದ್ರೂ ಅವನ್ನ ಹೊಡಿಲೇಬೇಕು. ಏನಾಯ್ತು? ಎಸ್. ಹೋಗಿ ಒಬ್ಬ ಡ್ರೈವರ್ನ ನಾನು ಹೊಡಿಯೋದೆ, ಅದ್ ನನಗೆ ಇನ್ಸಲ್ಟ್. ಅವ್ರ ಓನರ್ ಹೊಡೆದ್ರೇನೆ ನನಗೂ ಮರ್ಯಾದೆ. ಹಾಗಾದ್ರೆ ಇವನ್ ಯಾರು ಹೊಡಿಯೋದು? ನಮ್ ಡ್ರೈವರ್. ಎಕ್ಸ್ಕ್ಯೂಸ್ ಮೀ, ನಿಮ್ ಓನರ್ನ ಸ್ವಲ್ಪ ಕಳ್ಸ್ಕೊಡಿ. ನಾನೊಂದ್ 2 ಏಟ್ ಹೊಡಿಬೇಕು. ಆಮೇಲೆ ನಮ್ ಡ್ರೈವರ್ನ ಕಳ್ಸ್ಕೊಡ್ತೀನಿ, ಅವನತ್ರ 2 ಏಟ್ ತಿನ್ಬಿಡಿ. ಅವ್ರವ್ರ ಲೆವೆಲ್ ನೋಡ್ಕೊಂಡು ಹೊಡೆದಾಡೋದೇ ಅವ್ರವ್ರಿಗೆ ಮರ್ಯಾದೆ. ಏನಂತೀರಾ? ನಿನ್ನ ದೃಷ್ಟಿನಲ್ಲಿ ಡ್ರೈವರು ಓನರ್ ಅಂತ ಭೇದ ಭಾವ ಇರಬಹುದು. ಆದ್ರೆ ನನ್ನ ದೃಷ್ಟಿನಲ್ಲಿ ಯಾರು ಡ್ರೈವ್ ಮಾಡ್ತಾರೋ ಅವರೇ ಡ್ರೈವರ್, ಅವರೇ ಓನರ್. ಈಗ ನೀನ್ ಡ್ರೈವರ್ ಆಗಿ ಬರ್ತೀಯಾ, ಓನರ್ ಆಗಿ ಬರ್ತೀಯಾ? ಸರ್, ನನಗೋಸ್ಕರ, ನನ್ನ ಪ್ರೇಮಕ್ಕೋಸ್ಕರ ಒಂದೇ ಒಂದು ಏಟು ಹೊಡ್ಸ್ಕೊಳ್ಳಿ ಸರ್. ಮಗು, ಕೆಳಗಡೆ ಬೀಳ್ತೇನೆ, ಸೈಕಲ್ ಕಲ್ತ್ಕೊಳಕಾಗತ್ತ? ಏಟು ತಿಂದೇನೆ, ಪ್ರೀತಿ ಮಾಡೋಕ್ಕಾಗತ್ತ? ಹೇಮಾ, ಬಿಸಿಲಲ್ಲಿ ಬಹಳ ದಂಡ ಬಂದಿದ್ಯಾ, ಹೋಗಿ ರೆಸ್ಟ್ ತಗೊಮ್ಮ. ಜಾನಕಿ, ನಮ್ಮ ಮನೆ ಸೊಸೆನ ಹೂನಾಗ ನೋಡ್ಕೋಬೇಕು. ಡ್ಯಾಡು, ಈ ಕಾಡಲ್ಲಿ ಹೂ ಜಾಸ್ತಿ ಸಿಗೋದಿಲ್ಲ, ಅದಕ್ಕೆ ಎಲೆ ತರ ನೋಡ್ಕೊಳ್ಳೋಣವಾ? ಹೇಮಾ, ಈ ಅಪ್ಪ ಮಕ್ಳ ಮಾತಿಗೇನ್ ಕಡಿಮೆ ಇಲ್ಲ, ನೀನ್ ಬಾಮ್ಮ.
ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಬಂದಿಯಲ್ಲ ಅಷ್ಟು ಸಾಕು, ಮುಚ್ಕೊಂಡು ಕೂತ್ಕೋ. ಯಾರಿ ಸುಂದರಾಂಗಿ, ಯಾರಿ ಕೋಮಲಾಂಗಿ, ಯಾರಿ ಜಂಗ್ಲಿ ಬ್ಯೂಟಿ ಡೂಯಿಂಗ್ ಹರ್ ಡ್ಯೂಟಿ. ಯವಿ ಧೋಟಿ ಬೋಟಿ ಅಂತ ಹಿಂಗ್ಯಾಕ್ರ ಬೈತೀರಿ? ಯಾರ ನೀವು? ನಾನು ಸಿಂಹ ನರಸಿಂಹ, ಆಲ್ ಇನ್ ಒನ್ ಲೈಕ್ ಜಾಮ್ ಬಟರ್ ಪಾನ್. ಮತ್ಯಾಕ್ರ ಬೈತೀರಿ? ಅಯ್ಯೋ ನನ್ನ ರಸಗುಲ್ಲ, ಅಯ್ಯಯ್ಯಪ್ಪ ನಾನ್ಯಾಕೆ ನೀನ್ ಬೈಲಿ? ಈ ಡಬ್ಬಾದ್ರೊಳಗೆ ಪೇಪರ್ ಇದೆಯಲ್ಲ, ಅದ್ರಲ್ಲಿ ನೀನ್ ಸೌಂದರ್ಯನ ಬೊಂಬೆ ತಕ್ಕ ಕೊಡ್ತೀನಿ. ಯವಿ ಈ ಡಬ್ಬಾದಾಗ ಬೊಂಬೆ ಬತ್ತೈತ್ರ? ಯಾವ್ಯಾವ ಏನೇನೋ ಬರ್ತದೆ, ಈ ಡಬ್ಬದೊಳಗೆ ನೀನ್ ಬೊಂಬೆ ಬರಲ್ವಾ? ಹಂಗಾರೆ ಅದ್ರಾಗ ನಂದು ಒಂದು ತೆಕ್ಕೊಡ್ರ? ಅಲ್ಲಾಡ್ತೇನೆ ನಿಂತು ತೆಗಿತೀನಿ. ತೆಗೆದಾಯ್ತಲ್ಲ, ಕೈ ಬಿಡು. ಯವಿ ನನ್ನಂಗೆ ಆಯ್ತ್ರ. ಇನ್ನೇನ್ ನಿನ್ ಫೋಟೋ ತೆಗ್ರೆ ನಿಮ್ ಮಜ್ಜಿ ಫೋಟೋನ ಬರ್ತದೆ. ನಿಜವಾಗ್ಲೂ ಹೇಳ್ತೀನ್ರ, ನೀವು ಮಂತ್ರವಾದಿಗಳಿರ್ಬೇಕ್ರ, ಇಲ್ಲ ಅಂದ್ರೆ ಋಷಿಗಳಿರ್ಬೇಕ್ರ. ನನ್ನ ಹತ್ರ ಋಷಿ ಇದ್ದಂಗೆನೆ, ವಾತ್ಸಾಯನ ಶಿಷ್ಯ. ಅವನು ಕಾಮಶಾಸ್ತ್ರ ಬರ್ದ, ನಾನು ಪ್ರೇಮಶಾಸ್ತ್ರ ಬರೀತೀನಿ. ಅಯ್ಯೋ ನನ್ ಚಿಣಿಮಿಣಿ, ನಾನು ಹೇಳ್ದಂಗ್ ನೀನ್ ಕೇಳಿದ್ರೆ ಎಲ್ಲೆಲ್ಲಿ ಹೆಂಗೆ ಏನೇನು ಹಿಡಿತೀನೋ ನನಗೆ ಗೊತ್ತಾಗಲ್ಲ. ಯಾರವನು ಯಮಾಂತರನು ಕಿರಾತ್ಕ? ಯಾಮಾಲ್ರ ಉಮ್ಮಿ, ಅವನು ನನ್ ಲಗ್ನ ಆಗಬೇಕು ಅಂತರು ಯಗ್ಣ. ನಮ್ ಕಾಡು ಮಾಮ. ಅವನು ಕಾಡು ಮಾಮ, ನಾನ್ಯಾರು? ನಾಡು ಮಾಮ. ಒಟ್ನಲ್ಲಿ ಹೆಂಗೋ ಮಾಮ ಅಲ್ಲ, ಚಿಣಿಮಿಣಿ. ನಾಡು ಮಾಮ, ನೀವು ನನ್ ಜೊತೆಯಾಗಿರೋದ್ ನೋಡಿದ್ರೆ ನಮ್ಮ ಮಾಮ ಈಟಿಯಿಂದ ಚುಚ್ಚಿ ಕೊಂದು ಬಿಡ್ತಾನ್ರ. ಈಟಿ ಬೆಳ್ಕೊಳ್ತಾನೆ ನಿನ್ನ, ಬೋಟಿ ತೆಗೆದ್ಬಿಡ್ತೀನಿ ಮಗನಿಗೆ. ಒಂದೇ ಒಂದ್ ಮಾಂಜ ಬಾತ್ ಹಾಕರ ಮೂಗ್ ಆಬ್ಸೆಂಟ್ ಆಗ್ಬೇಕು ಅವನಿಗೆ. ಯವಿ ನನ್ನಲ್ರ ಚೊಚ್ಚೋದು ನಿಮ್ಮನ್ರ. ಅನ್ನ ಡ್ಯಾಡಿ, ಈ ಫಾರೆಸ್ಟ್ ಆಫೀಸರ್ ಬಂದಾಗಿಂದಲೂ ಚೆಕ್ ಪೋಸ್ಟ್ಗಳನ್ನ ಜಾಸ್ತಿ ಮಾಡಿ ನಮ್ಮೆಲ್ಲಾ ಕೆಲ್ಸಗಳಿಗೂ ಅಡ್ಗೋಡೆಯಾಗಿ ನಿಂತಿದ್ದಾನೆ. ಅಡ್ಗೋಡೆ ಅದು ಇದು ಅಂತ ಸುಮ್ಮನೆ ಯಾಕೆ ಆವೇಶ ಪಡ್ತೀಯ? ಅವನ್ ಡ್ಯೂಟಿ ಅವ್ನು ಮಾಡ್ತಿದ್ದಾನ ಅಷ್ಟೇ. ಅವನ್ ಡ್ಯೂಟಿ ಅದಾದ್ರೆ ಅವನು ಮುಗಿಸೋದೇ ನನ್ ಡ್ಯೂಟಿ. ನೀವು ಹೂ ಅನ್ನಿ, ಈಗಲೇ ಅವ್ನು ಮುಗಿಸ್ತೀನಿ. ಎಲ್ರು ಮುಗಿಸ್ತೀನಿ ಅಂತ ಹೇಳ್ತಾನೆ ಇರು, ಆಮೇಲೆ ಒಂದಲ್ಲ ಒಂದ್ ದಿವಸ ಸರ್ಕಾರ ನಮ್ಮನ್ನೇ ಮುಗಿಸ್ಬಿಡುತ್ತೆ. ಹುಷಾರ್. ಸೊ ಇವತ್ತು ನಾವು ನಮ್ಮ ಸರಕು ತಗೊಂಡೋಗೋದು ಹೇಗೆ? ಡೋಂಟ್ ವರಿ ಮಿಸ್ಟರ್, ಅದನ್ನ ಹ್ಯಾಕ್ ಕಳಿಸ್ಕೊಡ್ಬೇಕು ಅಂತ ನನಗ್ ಗೊತ್ತು. ಯಾ ಜಯಸಿಂಹಯ್ಯೋ, ಯಾರ ಬುದ್ಧಿಯಾರ ಅಡ್ಡಿ ಬಿದ್ದೆ ಬುದ್ಧಿ. ಕೃಷ್ಣಗಿರಿಗೆ ಹೋಗೋ ದಾರಿಯಾಗೆ ಇನ್ ಸ್ವಲ್ಪ ಹೊತ್ನಾಗೆ ಗಂಧದ ಮರನ ಕದ್ದು ಸಾಕ್ಸ್ತಾರ ಬುದ್ಧಿ. ನೀವ್ಯಾರು? ನಾವು ಕಾಡ್ನೆ ನಂಬ್ಕೊಂಡ್ ಬದುಕೋ ಕಾಡ್ ಜನ ಬುದ್ಧಿ. ನಾವ್ ಯಾರು ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ ಪರಾಣನೇ ತೆಗೆದು ಬಿಡ್ತಾರೆ. ಜಲ್ದಿ ಹೋಗಿ ಅವ್ರ ನಿಡೀರಿ ಬುದ್ಧಿ. ಹಲೋ ಜಯಸಿಂಹಯ್ಯೋ, ಎಲ್ಲ ಯೂನಿಟ್ನು ಕೃಷ್ಣಗಿರಿ ರೂಟಿಗೆ ಡೈವರ್ಟ್ ಮಾಡಿ. ನಮ್ಮನ್ನ ಕೃಷ್ಣಗಿರಿ ರೂಟಿಗೆ ಡೈವರ್ಟ್ ಮಾಡಿದ್ರೆ ನೀವು ಸುಲಭವಾಗಿ ಈ ರೂಟ್ನಲ್ಲಿ ಹೋಗ್ಬೋದು ಅನ್ಕೊಂಡ್ರ? ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನ್ ರಂಗೋಲಿ ಕೆಳಗಡೆ ತೂರನು. ಕಮಾನ್, ಶೋ ಮಿ ವಾಟ್ಸ್ ಇನ್ ದ ಬ್ಯಾಕ್. ಮೂವ್.
ನಾನು ಇಲ್ಲಿಗೆ ಯಾಕೆ ಬಂದೆ? ಸರ್, ತಲೆ ಗೇಟ್ ಬಿದ್ದು ಪ್ರಜ್ಞೆ ತಪ್ಪಿದ್ದು ನಿಮ್ಮನ್ನ ಈ ಆನೆನೆ ಸರ್ ಕಾಪಾಡಿ ಇಲ್ಲಿ ಕರ್ಕೊಂಡ್ಬಂದಿದ್ದು. ಮನುಷ್ಯನೇ ಮಾಡಿದ ಉಪಕಾರನ ಮರ್ತು ಬಿಡ್ತಾನೆ. ಆದ್ರೆ ಅವತ್ ನಾನು ನಿನ್ನ ಪ್ರಾಣ ಕಾಪಾಡ್ದೇನೋ ಒಂದೇ ಉದ್ದೇಶಕ್ಕೋಸ್ಕರ ಇವತ್ತು ನನ್ನನ್ನು ಕಾಪಾಡಿ ನಿನ್ನ ಕೃತಜ್ಞತೆ ಸಲ್ಲಿಸ್ತಾ ಇದೀಯಾ. ತುಂಬಾ ಥ್ಯಾಂಕ್ಸ್. ಸರ್, ಇದನ್ನು ಸಾಧಾರಣ ಪ್ರಾಣಿ ಅನ್ಕೋಬೇಡಿ, ಸಾಕ್ಷಾತ್ ಶ್ರೀರಾಮನ ಅವತಾರ. ಯು ಆರ್ ಕರೆಕ್ಟ್. ಇನ್ಮೇಲೆ ಯಾರು ಇದನ್ನ ಪ್ರಾಣಿ ಅಂತ ಕರಿಬಾರ್ದು. ನಾನೇನು ರಾಮು ಅಂತ ಕರಿತೀನಿ. ರಾಮು, ಇನ್ಮೇಲೆ ನಮ್ಮ ಜೊತೆ ನೀ ಮನೇಲಿ ಇರ್ತೀಯಾ? ಇರೋಕೆ ಇಷ್ಟನಾ?